ನಮಸ್ಕಾರ, ನಾನು ರೇಖಾ. ಅಮೂಲ್ ಲೈವ್ ನಲ್ಲಿ ಇವತ್ತು ನಾನು ರಾಜಸ್ಥಾನಿ ದಾಲ್ ಬಾಟಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಅದಕ್ಕೆ ನಾವು ಏನ್ ಯೂಸ್ ಮಾಡ್ತೀವಿ ಅಂತ ನಾನು ತೋರಿಸ್ತೀನಿ. ಅಮೂಲ್ ಆರ್ಗ್ಯಾನಿಕ್ ಆಟಾ, ಅಮೂಲ್ ಆರ್ಗ್ಯಾನಿಕ್ ಟರ್ಮರಿಕ್ ಪೌಡರ್, ಅಮೂಲ್ ಗೀ, ಅಮೂಲ್ ಬಟರ್. ಇವಾಗ ವಿಧಾಂತ ಏನೇನು ತಗೊಳ್ತೀನಿ ಅಂತ ತೋರಿಸ್ತೀನಿ. ಇದು ನಾನು ಅರ್ಧ ಕೆಜಿ ಅಷ್ಟು ಅಮೂಲ್ ಆಟ ತಗೊಳಿದ್ದೀನಿ. ಒಂದು ಬಟ್ಲು ಸೋಜಿ ರವೆ ತಗೊಳಿದ್ದೀನಿ. ಓಂ ಕಾಲು, ಉಪ್ಪು, ತುಪ್ಪ ಒಂದು ಬಟ್ಲು ತಗೊಳಿದ್ದೀನಿ. 1 ಗ್ಲಾಸ್ ನೀರು. ಇದು ಬಾಟಿ ಮಾಡೋಕ್ಕೆ. ದಾಲ್ ಮಾಡೋಕ್ಕೆ 5 ಥರ ಬೇಳೆ ತಗೊಳಿದ್ದೀನಿ. ಇದು ತೊಗರಿ ಬೇಳೆ, ಹೆಸರು ಬೇಳೆ, ಇದು ಬ್ಲ್ಯಾಕ್ ಗ್ರಾಮ್ ದಾಲ್, ಇದೂ ಗ್ರೀನ್ ಹೆಸರು ಬೇಳೆ, ಇದು ಕಡಲೆಬೇಳೆ, ಆಮೇಲೆ ಒಗ್ಗರಣೆಗೆ ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಬಟರ್, ಇದು ಅಮೂಲ್ ಆರ್ಗ್ಯಾನಿಕ್ ಅರಿಶಿನ ಪೌಡ್ರು, ರೆಡ್ ಚಿಲ್ಲಿ ಪೌಡರ್, ಜೀರಿಗೆ, ಸಾಸಿವೆ, ಧನಿಯಾ ಪೌಡರ್. ಇದೆಲ್ಲ ಇವತ್ತು ಯೂಸ್ ಮಾಡಿಬಿಟ್ಟು ನಾನು ವಿಧಾನ ತೋರಿಸ್ತೀನಿ. ಮೊದಲು ನಾವು ಹಸಿಟ್ಟು ಕಲಿಸ್ತೀವಿ. ಯಾಕಂದ್ರೆ ಹಸಿಟ್ಟು ಕಲಿಸ್ಬಿಟ್ಟು ಹಸಿಟ್ಟು ಕಲ್ಸಕ್ ತೋರಿಸ್ತೀನಿ. ಹಸಿಟ್ಟು ಅರ್ಧ ಕೆಜಿ ಹಸಿಟ್ಟು ತಗೊಂಡಿದ್ದೀನಿ. ಓಂ ಕಾಲು, 1 ಸ್ಪೂನ್ ಅಷ್ಟು ಓಂ ಕಾಲು, 1 ಟೀ ಸ್ಪೂನ್ ಸಾಲ್ಟ್ ಹಾಕ್ತಾ ಇದ್ದೀನಿ. ಸಾಲ್ಟ್ ಇದಕ್ಕೆ ಅಷ್ಟು ಬೇಡ. ಇದು ಆರ್ಗ್ಯಾನಿಕ್ ಹಸಿಟ್ಟು ಅದು ತುಂಬಾ ಸಾಫ್ಟ್ ಆಗಿ ನೈಸ್ ಇದೆಯಲ್ಲ, ಅದಕ್ಕೆ ರವೆ ಮಿಕ್ಸ್ ಮಾಡ್ತಾ ಇದ್ದೀನಿ. ರವೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಕ್ರಿಪ್ಸಿನೆಸ್ ಬರುತ್ತೆ. ಇದೆಲ್ಲ ನಾವೆಲ್ಲ ಮಿಕ್ಸ್ ಮಾಡ್ತೀವಿ. ಇವಾಗ ಇದು ನಮ್ಮ ಮನೆ ಪ್ರಕಾರ ನಾನು ಇದು ಹಸಿಟ್ಟು ಎಲ್ಲ ತಗೊಳಿದ್ದೀನಿ. ನಿಮ್ಮ ಮನೆ ಪ್ರಕಾರ ಎಷ್ಟು ಮೆಂಬರ್ ಹೆಂಗಿದ್ದಾರೆ ಹಂಗೆ ಪ್ರಕಾರ ತಗೋಬೇಕು ನೀವು ಕ್ವಾಂಟಿಟಿ. ಇದು ನೋಡಿ 1 ಬಟ್ಲು ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಅಮೂಲ್ ಅವ್ರ ತುಪ್ಪ ಆರ್ಗ್ಯಾನಿಕ್. ನಾನು ಮೊದಲು ಹಸಿಟ್ಟು ಕಲಿಸ್ಬಿಟ್ಟು ಇಕ್ಕಿದ್ದೀನಿ. ಯಾಕಂದ್ರೆ ಅಟ್ಲೀಸ್ಟ್ ಇದು ಅರ್ಧ ಅವರ್ ನೆನೆಸ್ಬಿಟ್ಟು ಇಕ್ಬೇಕು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಹೆಂಗ್ ಮೀನ್ಸ್ ಹಸಿಟ್ಟು ಕಲಿಸ್ಬೇಕು ಅಂತ. ಅದಕ್ಕೆ ನಾನು ಇನ್ನೊಂದ್ಸಲ ಹಸಿಟ್ಟು ಕಲಿಸ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಇದು 1 ಗ್ಲಾಸ್ ಅಷ್ಟು ನೀರು ತಗೊಳಿದ್ದೀನಿ. ಸ್ವಲ್ಪ ಸ್ವಲ್ಪ ತಗೋಬೇಕು. ಯಾಕೆ ಜಾಸ್ತಿ ಇದು ಗಟ್ಟಿನೇ ಬೇಕು ಬಾಟಿಗೋಸ್ಕರ. ಅಟ್ಲೀಸ್ಟ್ ಹಾಫ್ ಆನ್ ಅವರ್ ನೆನೆಸ್ಬಿಟ್ಟು ಇಕ್ರೆ ರವೆನೂ ಚೆನ್ನಾಗಿ ನೆಂದಿರತ್ತಲ್ಲ. ಈ ಡೋ ಗಟ್ಟಿಯಾಗಿರ್ಬೇಕಿದು. ಇದು ರಾಜಸ್ಥಾನ್ ಸ್ಪೆಷಲ್ಲು ದಾಲ್ ಬಾಟಿ. ಓಂಕಾಲ್ ಹಾಕ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಬೇಕಂದ್ರೆ ನೀವು ಇಡ್ಲಿ ಸೋಡಾನು ಯೂಸ್ ಮಾಡ್ಬೋದು ಸ್ವಲ್ಪ ಇನ್ನ ಸಾಫ್ಟ್ ಆಗ್ಬೇಕಂದ್ರೆ. ಬಟ್ ನಾನು ಯೂಸ್ ಮಾಡಲ್ಲ. ರಿಯಲಿ ಅಮೂಲ್ ಪ್ರಾಡಕ್ಟ್ ಚೆನ್ನಾಗಿದೆ. ಇವಾಗ ಇದು ಅಮೂಲ್ ಜೊತೆಗೆ ನಾವು ಇದು ಲೈವ್ ವಿಡಿಯೋ ಮಾಡೋ ಟೈಮ್ನಲ್ಲಿ ರಿಯಲಿ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಮೊದಲು ಬಟರ್ ಚೀಸ್ ಎಲ್ಲ ನಾವು ಅದೇ ಯೂಸ್ ಮಾಡ್ತಾ ಇದ್ವಿ. ನೋಡಿ ಫುಲ್ ಹಿಂಗೆ ಗಟ್ಟಿಯಾಗಿರ್ಬೇಕು. ಚೆನ್ನಾಗಿ ಕಲಿಸ್ಬೇಕು ಹಸಿಟ್ಟು. ಸ್ವಲ್ಪ ಇನ್ನ ನೀರು ಬೇಕಾಗತ್ತೆ. ಸ್ವಲ್ಪ ಇನ್ನ ನೀರು ತಗೋತಾ ಇದ್ದೀನಿ. ಅಟ್ಲೀಸ್ಟ್ 1 ಗ್ಲಾಸ್ 1 ಕಾಲ್ ಗ್ಲಾಸ್ ಅಷ್ಟು ಬೇಕು.
ಯಾಕಂದರೆ ಜಾಸ್ತಿ ಇದು ತೆಳುವಾಗಿ ಮಾಡಬೇಕು, ಗಟ್ಟಿಯಾಗಿರಬೇಕು. ನೋಡಿ ಕಲ್ಸೋಕ್ಕೇನೆ ಟೈಮ್ ಇದಾಗದ ಮೇಲೆ ಸಾಫ್ಟ್ ಆಗಬೇಕಲ್ಲ ಹಸಿಟ್ಟು. ಅದಕ್ಕೆ ನಾನು ಮೊದಲು ತೋರಿಸ್ತೀನಿ. ಅದು ಹಸಿಟ್ಟು ಕಲಿಸ್ಬಿಟ್ಟು ಹಾಫ್ ಆನ್ ಅವರ್ ಮುಂಚೆನೇ ಕಲಿಸ್ಬಿಟ್ಟು ಇಕ್ಕಿದ್ದೀನಿ ನಾನು. ನೋಡಿ ಹಿಂಗೆ ಗಟ್ಟಿಯಾಗಿ ಸಾಫ್ಟ್ ಚೆನ್ನಾಗಿದ್ದು ಬರಬೇಕಿದು. ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಹಸಿಡಿಗೆ. ಹಿಂಗೆ ಸ್ವಲ್ಪ ಇನ್ನು ನೀರು ಹಾಕ್ಬಿಟ್ಟು ಹಿಂಗೆ ಎತ್ತಬೇಕು. ಯಾರ್ಯಾರು ಲೈವ್ನಲ್ಲಿ ಇದ್ದೀರಾ ಅವ್ರಿಗೆಲ್ಲ ನಮಸ್ಕಾರ. ನಂದಿನಿ ಮ್ಯಾಮ್, ರಿಯಲಿ ವಿ ಆರ್ ಹ್ಯಾಪಿ ಟು ಗಿವ್ ದಿಸ್ ಆಪರ್ಚುನಿಟಿ. ಇದು ಅವಕಾಶ ನಮಗೆ ಕೊಡೋಕ್ಕೆ ನಾವು ತುಂಬ ಖುಷಿಯಾಗಿದ್ದೀವಿ. ಹೇಮಾ ಖಾರಿವಾಲ್, ಹಾಯ್. ಹಾಯ್. ನೋಡಿ ಹಿಂಗೆ ಹಸಿಟ್ಟು ಬಂದಿದೆ. ಸ್ವಲ್ಪ ಇದು ಹಿಂಗೆ ಮಾಡಬೇಕಿದು. ಇದರಿಂದ ಚಿಕ್ಕದು ಮಾಡಿದ್ರೆ 7-8 ಬರ್ಬೋದು. ಸ್ವಲ್ಪ ದೊಡ್ಡದು ಬಂದು ಮಾಡಿದ್ರೆ 5-6 ಬರುತ್ತೆ. ಡೋ ಚೆನ್ನಾಗಿ ನೆನೆಸ್ಬಿಟ್ಟು ಇಕ್ಬೇಕು. ಹಸಿಟ್ಟು ಕಲಿಸ್ಬಿಟ್ಟು ಇಕ್ಕರೆ ಚೆನ್ನಾಗಿ ಬರುತ್ತೆ. ಬಟ್ ತುಪ್ಪ ಯೂಸ್ ಮಾಡಬೇಕು ಇದಕ್ಕೆ. ನೋಡಿ ಹಸಿಟ್ಟು ನಾನು ಇಷ್ಟು ಚೆನ್ನಾಗಿ ಮಾಡಿದ್ದೀನಿ. ಇದು ಇವಾಗ ನಾನು ಸೈಡ್ನಲ್ಲಿ ಇಟ್ಬಿಡ್ತೀನಿ. ಇದು ಸ್ವಲ್ಪ ಡೋ ನೆನಿಬೇಕು. ಇದು ನಾನು ಸೈಡ್ನಲ್ಲಿ ಇಡ್ತೀನಿ. ನಾನು ಮೊದಲು ಕಲಿಸಿರೋದು ತೋರಿಸ್ತೀನಿ ನಿಮಗೆ. ನೋಡಿ ಮೊದಲು ಕಲಿಸ್ಬಿಟ್ಟು ಇಕ್ಕಿದ್ದೀನಿ. ಈ ಥರ ಬಂದಿದೆ. ಇವಾಗ ನಾನು ಇದು ನೋಡಿ ಚೆನ್ನಾಗಿ ಸಾಫ್ಟ್ ಆಗಿದೆ. ಹಾಫ್ ಆನ್ ಅವರ್ ಮುಂಚೆನೇ ಕಲಿಸ್ಬಿಟ್ಟು ಇಕ್ಕಿದೆ ನಾನು. ಇವಾಗ ನಾನು ಇದು ಓವನ್ ಇಕ್ತೀನಿ, OTG. ಯಾಕಂದರೆ ಬಿಸಿ ಇರಬೇಕು. ತಂದೂರು ಇಕ್ತಾ ಇದ್ದೀನಿ. ಇದು ತಂದೂರು ಬಿಸಿ ಹಾಕೋಕ್ಕೆ ಇಕ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇಕ್ಬೇಕು. ನೋಡಿ ಈ ಥರ ತಂದೂರಿದೆ. ನಮ್ಮ ಊರಿನಲ್ಲಿ ಅದು ಮೀನ್ಸ್ ಒಲೆನಲ್ಲೇನೂ ಮಾಡ್ತಾರೆ. ಇವಾಗ ನಾನು ತಂದೂರು ಸ್ವಲ್ಪ ಬಿಸಿ ಆಗಕ್ಕೆ ಇಕ್ಕಿದ್ದೀನಿ. ಸ್ವಲ್ಪ ಇವಾಗ ವಿಡಿಯೋ ಟೈಮ್ ಆಗತ್ತೆ. ಯಾಕಂದರೆ ಇದು ಮಾಡಬೇಕಂದ್ರೆ ಅಟ್ಲೀಸ್ಟ್ 10 to 20 minutes 25 minutes ಬೇಕಿತ್ತು ಸುಡೋಕ್ಕೆ. ನೋಡಿ ಚೆನ್ನಾಗಿ ಹಸಿಟ್ಟು ಕಲಿಸ್ಬಿಟ್ಟಿದ್ದೀನಿ. ಇವಾಗ ನಾನು ರೌಂಡ್ ಉಂಡೆ ಬೌಲ್ಸ್ ಮಾಡೋದು ತೋರಿಸ್ತೀನಿ. ರೌಂಡ್ ಉಂಡೆ ಮಾಡೋದು ತೋರಿಸ್ತೀನಿ ನೋಡಿ. ಅಷ್ಟು ತಂದೂರು ಸ್ವಲ್ಪ ಬಿಸಿ ಆಗಲಿ. ನೋಡಿ ಹಿಂಗೆ ಮಾಡಬೇಕು. ಮೊದಲೇ ಹಸಿಟ್ಟು ನಾನು ಕಲಿಸ್ಬಿಟ್ಟು ಇಕ್ಕಿದೆ. ಅದಕ್ಕೆ ನೋಡಿ ಹಸಿಟ್ಟು ಸಾಫ್ಟಾಗಿ ಆಗಿದೆ, ನೆಂದಿದೆ ಚೆನ್ನಾಗೆ. ಹಿಂಗೆ ಮಾಡಿಬಿಟ್ಟು ಇಕ್ಬೇಕು. ನೋಡಿ ಹಿಂಗಿರ್ಬೇಕಿದು, ಹಿಂಗಿರಬೇಕು. ನಾನು ಇನ್ನೂ ಒಂದು ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಮಾಡ್ರೆ. ಬಟ್ ಆರ್ಗಾನಿಕ್ ಆಟ ಎಲ್ಲ ಯೂಸ್ ಮಾಡಿಬಿಟ್ಟು ಮಾಡಿದ್ದೀವಿ. ಇದು ನಮ್ಮ ರಾಜಸ್ಥಾನಲ್ಲಿ ತುಂಬ ಫೇಮಸ್. ಆಮೇಲೆ ಮಾರ್ವಾಡಿನಲ್ಲಿನೂ ಅಟ್ಲೀಸ್ಟ್ ಯಾರ್ಯಾರ ಮನೆಗೆ ಭಾನುವಾರನೂ ಇದು ಮಾಡ್ತಾ ಇರ್ತಾರೆ. ವೀಕ್ಲಿ ಒನ್ಸ್ ಅಂದರು. ನೋಡಿ ಹಿಂಗೆ ರೌಂಡ್ ಉಂಡೆ ಕಟ್ಟಬೇಕು. ರೌಂಡ್ ಶೇಪ್ ಮಾಡಬೇಕಿದು. ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಇಕ್ಬೇಕು. ಯಾಕಂದರೆ ಬೆಂಡ್ ಆಗಕ್ಕೆ ಮೀನ್ಸ್ ಬೇಯಿಸೋಕ್ಕೆ ಚೆನ್ನಾಗಿರುತ್ತೆ. ಪೂರ್ತಿ ಹಿಂಗೆ ರೌಂಡ್ ಮಾಡಿಬಿಟ್ಟು ಇಟ್ಬಿಟ್ರೆ ಅದು ಸೈಡ್ ಪೂರ್ತಿ ಇದಾಗಲ್ಲ. ನಿಂಗೆ ಸ್ವಲ್ಪ ಚಿಕ್ಕದು ಬೇಕಂದ್ರೂ ಮಾಡ್ಬೋದು, ಇನ್ನೂ ದೊಡ್ಡದು ಬೇಕಂದ್ರೂ ಮಾಡ್ತಾರೆ ಮಾಡೋರು.
Mavir Kataria, hello. ಹಾಯ್. Hema Khariwal, your explanation is very nice. ಥ್ಯಾಂಕ್ ಯು. ನೋಡಿ. Mavir Kataria, great recipe. ಥ್ಯಾಂಕ್ ಯು. ಯಾರಿಗೇನಾದರೂ ಕೇಳಬೇಕಂದ್ರೆ ಕೇಳ್ಬೋದು. ನಾನು ಮೊದಲೇ ಕಲಿಸ್ಬಿಟ್ಟಿಕ್ಕಿದ್ದೆ, ಅದಕ್ಕೆ ನೋಡಿ ಸಣ್ಣಗೆ ರೌಂಡ್ ಉಂಡೆ ಆಗ್ತಾ ಇದೆ. ಇವಾಗ ನಾನು ಇದು OTGನಲ್ಲಿ ಇಕ್ತಾ ಇರ್ತೀನಿ, ತಂದೂರಿನಲ್ಲಿ ಇಕ್ತೀನಿ ಇವಾಗ. ಯಾಕಂದ್ರೆ ಆಮೇಲೆ ಬೇಳೆ ಹೆಂಗ್ ಒಗ್ಗರಣೆ ಮಾಡೋದು ತೋರಿಸ್ತೀನಿ. ಏನು ಇರೋದು ಇದು ಜಲ್ದಿ ಸುಡಬೇಕಲ್ಲ, ನೋಡಿ ಹಿಂಗೆ ಇಕ್ಬೇಕು. ನಾನು ಮೊದಲೇ ಪ್ರೀ ಹೀಟ್ ಮಾಡಿದ್ದೆ. ಸ್ವಲ್ಪ ಡಿಸೈನ್ ಶೇಪ್ ಏನಾದರೂ ಮಾಡಬೇಕಂದ್ರೆ ನೋಡಿ ಹಿಂಗೆ ಮಾಡ್ಬೋದು. ಶೇಪ್ಗೋಸ್ಕರ ಮೀನ್ಸ್ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಶೇಪು ಮಾಡ್ಬೋದು ನೀವು. Mavir Kataria, one of the best recipe of Rajasthan food. ಥ್ಯಾಂಕ್ ಯು. ನೋಡಿ ಹಿಂಗೆ ಶೇಪ್ ಮಾಡ್ತಾ ಇದ್ದೀನಿ, ಯಾಕಂದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇದರಲ್ಲಿ ನೀವು ಮೀನ್ಸ್ 10 ಅಟ್ಲೀಸ್ಟ್ 10 to 15 ಮಾಡ್ಬೋದು ಸೈಡ್ನೆಲ್ಲ ಇಟ್ಬಿಟ್ಟು. ಒಂದು ನಿಮಿಷ ಇದು ಸರಿಯಾಗಿ ಇಡ್ತೀನಿ ತಂದೂರ್ನ. ಫ್ಲೇಮ್ ಮೀಡಿಯಮ್ ಆಗಿದೆ, ಯಾಕೆ ಫಾಸ್ಟ್ ಆಗಿದ್ರೆ ಜಲ್ದಿ ಸುಡ್ಬಿಡತ್ತೆ. ಇದು ಯಾಕಂದ್ರೆ ಮೀಡಿಯಮ್ ಫ್ಲೇಮ್ನಲ್ಲೇ ಇಕ್ಬೇಕು, ಚೆನ್ನಾಗಿ ಇದಿರ್ಬೇಕಲ್ಲ, ಬೆಂದಿರಬೇಕು. ನೋಡಿ ಇಷ್ಟಾಗಿದೆ ಅರ್ಧ ಕೆಜಿಯಿಂದ. ಇಷ್ಟಾಗಿದೆ. ಇದು ಸ್ವಲ್ಪ ನಾನು ಫ್ಲೇಮ್ ಫಾಸ್ಟ್ ಮಾಡ್ತೀನಿ, ಯಾಕಂದ್ರೆ ಸ್ವಲ್ಪ ಇದಾಗಬೇಕು ಒಂದು ಸೈಡು, ನಮ್ಮ ತಿರ್ಗಕ್ಕೆ ಸರಿಯಾಗಿರುತ್ತೆ. ಇವತ್ತು ಸ್ವಲ್ಪ ಲೈವ್ ವಿಡಿಯೋ ಜಾಸ್ತಿ ಇದು ಓಡುತ್ತೆ. ಇದು ನಾವು ಅಷ್ಟು ಗಂಟೆ ಒಗ್ಗರಣೆ ಮಾಡೋಣ ಬೇಳೆಗೆ. ಇದು ಒಂದ್ಸಲ ತೋರಿಸ್ತೀನಿ, ಆಮೇಲೆ ಹಾಕಿ ಮಾಡ್ತೀನಿ. ಯಾಕಂದ್ರೆ ಫ್ಲೇಮ್ ಫಾಸ್ಟ್ ಆಗಿ ಇಕ್ಕಿದ್ದೀನಿ, ಜಾಸ್ತಿ ಜಲ್ದಿ ಸುಡ್ಬಿಟ್ರೆ ಪ್ರಾಬ್ಲಮ್ ಆಗಿಬಿಡತ್ತೆ. ಸ್ವಲ್ಪ ಹಿಂಗೆ ತಿರುಗಿಸ್ತಾ ಇರಬೇಕಿದು. ನಾನು ಫ್ಲೇಮ್ ಫಾಸ್ಟ್ ಆಗಿ ಇಕ್ಕಿದ್ದೀನಿ ಇದು, ಯಾಕೆ ಒಂದು ಸೈಡ್ನಲ್ಲಿ ಚೆನ್ನಾಗಿ ಇದಾಗಬೇಕು. ನಮ್ಮ ಅತ್ತೆ ಅಂದರು ಚಪಾತಿ ಹೊಲಿಗೆ ಇದ್ಮೇಲೆ ಮಾಡ್ತಾ ಇದ್ರು. ನೋಡಿ ಹಿಂಗೆ ಹಿಂಗೆ ಇರಬೇಕಿದು.
ಸ್ವಲ್ಪ ಇನ್ನು ಸುಡಬೇಕು. ಅಷ್ಟು ಗಂಟ ನಾವು ತಂದೂರಿಗೆ ಮುಚ್ಚಳ ಹಾಕ್ಬಿಟ್ಟಿರ್ತೀವಿ. ಹಿಂಗೆ ಮುಚ್ಚಳ ಹಾಕ್ಬಿಟ್ಟಿಕ್ರೆ ಅದು ಚೆನ್ನಾಗಿ ಇದಾಗುತ್ತೆ. ಅಷ್ಟು ಗಂಟ ನಾವು ಬೇಳೆ ಒಗ್ಗರಣೆ ಮಾಡ್ತೀವಿ. ಇದಕ್ಕೆ ನಾನು ಬೇಳೆ ಮೊದಲೇ ಬೇಯಿಸ್ಬಿಟ್ಟು ಇಕ್ಕಿದೆ. ಈ ಥರ 5 ಬೇಳೆನೂ ಮಿಕ್ಸ್ ಮಾಡಿಬಿಟ್ಟು ಇದ್ರೊಳಗಡೆ 1 ಸ್ಪೂನ್ ತುಪ್ಪ ಆಮೇಲೆ ಅರಿಶಿನ ಪೌಡರ್ ಹಾಕ್ಬಿಟ್ಟು ಇಕ್ಕಿದೆ. ಇದನ್ನು ಆನ್ ಮಾಡ್ತೀನಿ, ಯಾಕಂದರೆ ಒಂದ್ಸಲ ಕುದಿಸ್ತಾ ಇರುತ್ತೆ. ಇದು ನೋಡಿ, ಹಿಂಗೆ ಬೇಳೆ ಬೇಯಿಸ್ಬಿಟ್ಟು ಇಕ್ಕಿದ್ದೀನಿ ನಾನು. ಎಲ್ಲ 5 ಬೇಳೆ ಮಿಕ್ಸ್ ಮಾಡಿಬಿಟ್ಟು ಇಕ್ಕಿದ್ದೆ ನಾನು. ಇವಾಗ ಬಾಣಲಿ ಇಕ್ಕಿದ್ದೀನಿ ಬಿಸಿಗೆ. ಇದಕ್ಕೆ ನಾವು ಎಣ್ಣೆ 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಬಟರ್ ಹಾಕ್ತೀನಿ, ಫ್ಲೇವರ್ ಚೆನ್ನಾಗಿ ಬರೋಕ್ಕೆ. ಇದು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತೀನಿ ನಾನು. 4 ಹಸಿಮೆಣಸಿನ್ಕಾಯಿ ಇದೆ. ಬೆಳ್ಳುಳ್ಳಿ 2 ಸ್ಪೂನ್, 1 ಬೆಳ್ಳುಳ್ಳಿ ಪೂರ್ತಿ ತಗೊಳಿದ್ದೀನಿ. ನಾನಿದು 1 ನಿಮಿಷ ಪೇಸ್ಟ್ ಮಾಡ್ತೀನಿ. ನೋಡಿ ಕಾಯಿಗೆ ಬಂದಿದೆ. ಪೇಸ್ಟ್ ರೆಡಿ ಇದೆ. Can we have rota with curd also? ಹಾಂ, ಕರ್ಡ್. ಎಸ್, ವಿ ಕ್ಯಾನ್ ಹ್ಯಾವ್. ಅದು ಯೂಸ್ ಮಾಡ್ಬೋದು ಮೊಸರು. ನನ್ನ ಕಡೆ ಇದು ನೋಡ್ತಾ ಇರಬೇಕು, ಯಾಕಂದರೆ ನೋಡಿ ಸ್ವಲ್ಪ ಇದಾಗಕ್ಕೆ ಬಂದಿದೆ. ಸ್ವಲ್ಪ ನಾನು ಮೀಡಿಯಮ್ ಫ್ಲೇಮ್ ಮಾಡ್ತೀನಿ. ಇದು ಸ್ವಲ್ಪ ಬಿಸಿ ಆಗಬೇಕು. ಇದು ಬೆಣ್ಣೆ ಹಾಕಿದ್ದೀನಲ್ಲ, ಅಮೂಲ್ ಆರ್ಗ್ಯಾನಿಕ್ ಬೆಣ್ಣೆ. ಇದಕ್ಕೆ ನಾವು ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡ್ತಾ ಇದ್ದೀನಿ. ಜೀರಿಗೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿದ್ರೆ ಹಿಂಗೆ ಬರುತ್ತೆ. ಇದು ನೋಡಿ. ಪ್ರಮೋದ್ ಜೈನ್, ಹಾಯ್ ರೇಖಾ. ಹಾಯ್. ಇವಾಗ ಈ ಪೇಸ್ಟ್ ಹಾಕೋಣ. ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟು ಇದು 1 ಟೀ ಸ್ಪೂನಷ್ಟು ಆಗಿದೆ. ಕರಿಬೇವು ಹಾಕೋಣ. ಇವಾಗ ನೀರು ತಗೊಳ್ಳೋಣ. ನೋಡಿ 2 ಗ್ಲಾಸ್ ಅಷ್ಟು ನೀರು ತಗೊಳ್ಳಿದ್ದೀನಿ. ಇದಕ್ಕೆ ನಾನು 3 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಅರಿಶಿನ ಪೌಡ್ರು 1 ಸ್ಪೂನು, ಧನಿಯಾ ಪೌಡರ್ 1 ಸ್ಪೂನ್. ನೋಡಿ ಒಗ್ಗರಣೆಗೆ ಇವಾಗ ನಾನು ನೀರು ಹಾಕ್ತಾಯಿದ್ದೀನಿ. 2 ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ. ಇದು ಮಿಕ್ಸ್ ಮಾಡೋಣ. ಸಾಲ್ಟ್ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಸಾಲ್ಟ್ ಹಾಕ್ತಾಯಿದ್ದೀನಿ.
ನೋಡಿ ಬೇಳೆ ಹಿಂಗೆ ಕುದಕ್ಕೆ ಬಂದಿದೆ. ಸ್ವಲ್ಪ ಇದು ಮೀಡಿಯಮ್ ಹಾಕ್ತೀನಿ. ನಾವು ಬನ್ನಿ ಇದು ಬಾಟಿ ನೋಡೋಣ. ನೋಡಿ ಸ್ವಲ್ಪ ತಿರುಗಿಸ್ತಾ ಇದ್ದೀನಿ. ನೋಡಿ ಹಿಂಗೆ ಬರಬೇಕಿದು. ಇವಾಗ ಹಿಂಗೆ ಸ್ವಲ್ಪ ತಿರುಗಿಸ್ತಾ ಇರಬೇಕು. ಯಾಕೆ ಫುಲ್ 4 ಕಾರ್ನರ್ಸು ಚೆನ್ನಾಗಿ ಆಗಬೇಕಲ್ಲ. ಸ್ವಲ್ಪ ಬಿಸಿ ಇರುತ್ತೆ. ನೋಡಿ ತಿರ್ಗಾ ಹಾಕ್ಬಿಟ್ಟು ಇಕ್ತಾ ಇದ್ದೀನಿ. ನಿಮ್ಮ ಖಾರ ಹೆಂಗ್ ಬೇಕು ಹಂಗೆಲ್ಲ ನೀವು ಬೇಳೆಗೆ ಹಾಕ್ಬೋದು. ಇದು ಸ್ವಲ್ಪ ಮಸಾಲೆ ಕುದಿರ್ಬೇಕಲ್ಲ, ಇದನ್ನೆಲ್ಲ ಬಾಯ್ಲ್ ಮಾಡಿಬಿಟ್ಟು ಅದು ಒಳಗಡೆ ಮಿಕ್ಸ್ ಮಾಡ್ತೀನಿ ನಾನು. ಚೆನ್ನಾಗಿ ಬಾಯ್ಲ್ ಬರಬೇಕು. 1 ನಿಮಿಷ. ಯಾಕಂದರೆ ಇದನ್ನೆಲ್ಲ ಸ್ವಲ್ಪ ಮಸಾಲೆ ಬಾಯ್ಲಿಂಗ್ ಬಂದರೆ ಚೆನ್ನಾಗಿರುತ್ತೆ. ನೀವು ಬೇಳೆ ಬೇಕಂದರೆ ನಿಮ್ಗೆ ಹೆಂಗೆ ಬೇಕು 1 ಬೇಳೆನೇ ಯೂಸ್ ಮಾಡ್ಬೋದು, ಹೆಸರು ಬೇಳೆನೂ. ನಾನು ಇವತ್ತು 5 ಬೇಳೆ ಯೂಸ್ ಮಾಡಿದ್ದೀನಿ. ಯಾರು ಜೇನ್ ಇರೋರು ವಿತೌಟ್ ಯು ಕ್ಯಾನ್ ಬೆಳ್ಳುಳ್ಳಿ ಎಲ್ಲ ಸ್ಕಿಪ್ ಮಾಡಿಬಿಟ್ಟು ವಿತೌಟ್ ಬೆಳ್ಳುಳ್ಳಿನೂ ಮಾಡ್ಬೋದು. ನೋಡಿ ಇವಾಗ ನಾನು ಅದು ಬೇಳೆನೆಲ್ಲ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಇದು ಕುದಿರ್ ಬರಲಿ ಬೇಳೆ. ದಾಲ್ ನೋಡಿ ಹಿಂಗಿರ್ಬೇಕು ದಾಲು. ಅದು ತಂದೂರಿನಲ್ಲಿ ಬಾಟಿ ಆಗ್ತಾ ಇದೆ. ಮೇನ್ ಇದು ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗತ್ತೆ. ನಾವು ಬಾಟಿಯಿಂದ ಚೂರ್ಮಾನು ಮಾಡ್ಬೋದು. ಯಾಕೆ ನಮ್ಗಂದ್ರೂ ಸ್ವೀಟ್ ಇಷ್ಟ ಇದ್ರೆ ಇದರಿಂದ ನಾವು ಬಾಟಿಯಿಂದ ಚೂರ್ಮಾನು ಮಾಡ್ತೀವಿ. ನೋಡಿ ಹಿಂಗಿರ್ಬೇಕು. ಬನ್ನಿ ನಾವು ಬಾಟಿ ನೋಡೋಣ. ಯಾಕಂದ್ರೆ ಇದು ಸ್ವಲ್ಪ ತಿರ್ಗಿಸ್ತಾ ಇರ್ಬೇಕಲ್ಲ, ಆಗಕ್ಕೆ ಬರ್ತಾ ಇದೆ ನೋಡಿ. ಯಾಕೆ ಟರ್ನ್ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ. ಏನು ಸ್ಪೋರ್ಟ್ ಸೈಡು ಇದಾಗ್ತಾ ಇರ್ಬೇಕಲ್ಲ. ಸ್ವಲ್ಪ ಫ್ಲೇಮ್ನ ಮೀಡಿಯಮ್ ಮಾಡ್ತಾ ಇದ್ದೀನಿ. ಇದು ಗೋಧಿ ಜಲ್ಡೆ ಯಾವ್ದ್ಮೇಲೇನು ಇಕ್ಬಿಟ್ಟು ನಾವು ಮಾಡ್ಬೋದು ಯೂಸು. ನೋಡಿ ಕುದೀತಾ ಇದೆ. 2 ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ. ಮೊದಲು ನಾನು ಕುಕ್ಕರ್ನಲ್ಲಿನೂ ಒಂದು 2 ಗ್ಲಾಸ್ ಅಷ್ಟು ಬೇಳೆನಲ್ಲಿ ನೀರು ಹಾಕ್ಬಿಟ್ಟು ಬೇಯಿಸಿದ್ದೆ. ಇದು ಬೇಕಾದ್ರೆ ನೀವು ಒಗ್ಗರಣೆಗೆ ನೀವು ಈರುಳ್ಳಿ ಟೊಮೆಟೊ ಅದು ಹಾಕ್ಬಿಟ್ಟು ಒಗ್ಗರಣೆ ಕೊಡ್ಬೋದು. ನಾನು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ. ಐದು ಮಿಕ್ಸ್ ಮಾಡಿದ್ದೀನಲ್ಲ ದಾಲು ಚೆನ್ನಾಗಿರುತ್ತೆ. ಮೇನ್ ಬಾಟಿ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇವತ್ತು ವಿಡಿಯೋ ಸ್ವಲ್ಪ ಲೈವ್ ಜಾಸ್ತಿ ಇರುತ್ತೆ. ಅದು ಬಟ್ ಸ್ವಲ್ಪ ಆಗಕ್ಕೆ ಬಂದಿದೆ, ಜಲ್ದಿ ಆಗ್ಬೋದು. ನೋಡಿ ಬೇಳೆ ಕುದಿಯಸ್ಕೊಂಡ ಬನ್ನಿ ಇದು ನೋಡೋಣ. ನಿಮ್ಮ ಮೇನ್ ಪ್ರೊಸೀಜರ್ ಇದೇ ಇರಬೇಕು. ನೋಡಿ ಹಿಂಗೆ ಬರ್ತಾ ಇರಬೇಕದು. ನಾನು ಗ್ಯಾಸ್ ಮೀಡಿಯಮ್ನಲ್ಲಿ ಇಕ್ಕಿದ್ದೀನಿ ಇವಾಗ.
Pramod Jain churma is my favorite sweet. ಓಕೆ, ಥ್ಯಾಂಕ್ ಯು. ನೈಸ್ ನೈಸ್, ಚೆನ್ನಾಗಿರುತ್ತೆ ಚೂರ್ಮಾನು. ಅದು ನಾನು ತೋರಿಸ್ತೀನಿ ನಿಮಗೆ ಮಾಡಿಬಿಟ್ಟು. ಈ ಸ್ವಲ್ಪ ಬಾಟಿ ಆಗಿಬಿಟ್ರೆ ನಾನು ತೋರಿಸ್ತೀನಿ. ನೋಡಿ, ಇದು ಕುದಿಯಕ್ಕೆ ಬಂದಿದೆ. ಚೆನ್ನಾಗಿ ಬಾಯ್ಲ್ ಆಗಿಬಿಟ್ರೆ ಒಂದ್ಸಲ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವತ್ತು ಅಮೂಲ್ ಬಟರು ಹಾಕಿದ್ದೀನಲ್ಲ, ದಾಲ್ ಆಗಿದೆ. ಇವಾಗ ದಾಲ್ ಗ್ಯಾಸ್ ಆಫ್ ಮಾಡೋಣ. ದಾಲ್ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನಾನು. ದಾಲ್ ಆಗಿದೆ. ಇದು ಗಾರ್ನಿಷ್ಗೋಸ್ಕರ ಆಮೇಲೆ ಕೊತ್ತಂಬರಿ ಹಾಕ್ತೀನಿ, ಅದು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಬನ್ನಿ, ಇದು ತಂದೂರಿನಲ್ಲಿ ಬಾಟಿ ನೋಡೋಣ. ನೋಡಿ, ಆಗಕ್ಕೆ ಬರ್ತಾ ಇದೆ. ಯಾಕೆ ಚೆನ್ನಾಗಿ ಇದು ಸುಡಬೇಕಲ್ಲ. ಫ್ಲೇಮ್ ಮೀಡಿಯಮ್ ಆಗಿ ಇದೆ. ಯಾಕಂದರೆ ಆಮೇಲೆ ಹಸಿ ಇದು ಚೆನ್ನಾಗಿ ಸುಟ್ಟಿಲ್ಲ ಅಂದರೆ ಇದಾಗಲ್ಲ, ಬೇಯಿಸಿರೋದಿರಲ್ಲ. ಆಮೇಲೆ ಯಾಕೆ ಹಸಿ ಹಸಿ ಇರಬಾರ್ದು, ಚೆನ್ನಾಗಿ ಬೆಂದಿರೋದು ಇದ್ದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಈ ಕಡೆ ಆಗಕ್ಕೆ ಬಂದಿದೆ. ಯಾಕಂದರೆ ಫ್ಲೇಮ್ 4 ಕಡೆನೂ ಚೆನ್ನಾಗಿರ್ಬೇಕಲ್ಲ. ಸ್ವಲ್ಪ ಫ್ಲೇಮ್ ಮೀಡಿಯಮ್ ಆಗೇ ಇದ್ದೀನಿ. ನೋಡಿ, ಚೂರ್ಮಾನು ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ನಾನು ಅಷ್ಟು ಗಂಟ ಇದು ಸಕ್ಕರೆ ಬೀಸ್ತೀನಿ. ಇದು ಅಮೂಲ್ ಆರ್ಗ್ಯಾನಿಕ್ ಸಕ್ಕರೆನೇ. ನೀವು ಪೌಡರ್ ಮಾಡಲ್ಲ ಅಂದ್ರೂ ಹಂಗೆ ಯೂಸ್ ಮಾಡ್ಬೋದು, ಬಟ್ ಪೌಡರ್ ಮಾಡಿದ್ರೆ ಜಲ್ದಿ ಇದಾಗ್ಬಿಡುತ್ತೆ. ಬಿಸಿ ತುಪ್ಪ ಹಾಕ್ಬಿಟ್ಟು ಹಿಂಗೆ ಚೂರು ನೋಡಿ, ಇದು ಆರ್ಗ್ಯಾನಿಕ್ ಸಕ್ಕರೆ ಅಮೂಲ್ ಅವ್ರದ್ದು. ನಾನೇ ಸ್ವಲ್ಪ ಪೌಡರ್ ಮಾಡ್ತೀನಿ. ಪೌಡರ್ ಮಾಡಿದ್ದೀನಿ. ಪೌಡರ್ ಮಾಡಲ್ಲ ಅಂದ್ರೂ ಏನಿಲ್ಲ, ಬಟ್ ಜಲ್ದಿ ವಿಡಿಯೋ ಇವಾಗ ಲೈವ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಜಲ್ದಿ ನಿಮ್ಗೆ ತೋರ್ಸೋಕ್ಕೆ ಇದು ಹಿಂಗೆ ಪೌಡರ್ ಮಾಡಿಬಿಟ್ಟು ಇಕ್ಕಿದ್ದೀನಿ. ಬನ್ನಿ ನೋಡೋಣ ತಂದೂರಿನಲ್ಲಿ ಬಾಟಿ ಆಗಿದೆಯಾ ನೋಡಿ. ಆಲ್ರೆಡಿ ಮೋಸ್ಟ್ಲಿ ಆಗಕ್ಕೆ ಬಂದಿದೆ. ಹಿಂಗೆಲ್ಲ ಸ್ವಲ್ಪ ಸೈಡ್ನಲ್ಲಿ ತಿರ್ಸ್ತಾ ಇದ್ರೆ ಅದು ಸೈಡ್ದು ಮಧ್ಯದು ಆಗ್ತಾ ಇರುತ್ತೆ. ನೋಡಿ, ಹಿಂಗೆ ಸುಡಬೇಕಿದು. ಸ್ವಲ್ಪ ಫ್ಲೇಮ್ ಮೀಡಿಯಮ್ ಮಾಡ್ತಾ ಇದ್ದೀನಿ. ಒನ್ಲಿ 5 ಮಿನಿಟ್ಸ್ ಇನ್ನೂ ಬೇಕು ಸ್ವಲ್ಪ. ನೋಡಿ, ಆಲ್ರೆಡಿ 3-4 ಆಗಕ್ಕೆ ಬಂದುಬಿಟ್ಟಿದೆ. ಸ್ವಲ್ಪ ಫ್ಲೇಮ್ ಇವಾಗ ಮೀಡಿಯಮ್ ಮಾಡಿದ್ದೀನಿ.
ಮತ್ತೆ ಏನು ಮಿಸ್ಟೇಕ್ ಇದ್ರೆ ಕೇಳ್ಬೋದು, ಯಾರು ಲೈವ್ನಲ್ಲಿ ಇದ್ರೆ ಏನಾದರೂ ಕೇಳಬೇಕಂದ್ರೆ ಯಾರ್ಯಾರು ಲೈವ್ನಲ್ಲಿ ಇದ್ದಾರೆ ಅವ್ರಿಗೆ ಪ್ಲೀಸ್ ಎನಿ ಕ್ಲೂಸ್ ಇದ್ರೆ ಕ್ವೆರೀಸ್ ಇದ್ರೆ ಕೇಳ್ಬೋದು ನೀವು, ಏನು ಮಾಡಬೇಕು ಏನಿಲ್ಲ ಅಂತ. ನೋಡಿ ಅಮೂಲ್ ಅವರೆಲ್ಲ ಪ್ರಾಡಕ್ಟ್ ಚೆನ್ನಾಗಿದೆ, ಆರ್ಗಾನಿಕ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಲೇಟ್ ಆಗ್ತಾ ಇದೆ, ಅದು ಮೀನ್ಸ್ ನೀನು ಬಾಟಿ ಮಾಡೋದು. ಯಾಕೆ ಮೊದಲು ನಿಮ್ಗೆ ಮಾಡಿಬಿಟ್ಟು ನಾನು ತೋರ್ಸಕ್ ಆಗಲ್ಲ. ನೋಡಿ ಸ್ವಲ್ಪ ಇನ್ನ ಆಗಿದೆ. ಕ್ರಿಪ್ಸಿ ಆಮೇಲೆ ಇದು ಈಚೆ ತುಂಬಾ ಇದು ಕ್ರಿಪ್ಸಿ ಇರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಮಾವಿರ್ ಕಟಾರೆ, ಕ್ಯಾನ್ ವಿ ಹ್ಯಾವ್ ರೋಟಾ ವಿತ್ ಟೀ ಇನ್ ಮಾರ್ನಿಂಗ್? ಹಾ, ನೀವು ಇದು ಮಿಕ್ಬಿಟ್ರೆ ಇದು ನೀವು ಟೀ ಜೊತೆನೂ ತಿನ್ಬೋದು. ಹ್ಯಾಸ್ ಎ ಸ್ನ್ಯಾಕ್ಸ್ ಇದು ಟೀ ಜೊತೆನೂ ನೀವು ತಿನ್ಬೋದು. ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಟೀ ಜೊತೆ. ನಮ್ಮ ಮನೆಯಲ್ಲಿ ನಾವು ಇದ್ ಜೊತೆನೆ ಮೀನ್ಸ್ ದಾಲಿಂದ ಜಾಸ್ತಿ ನಾನು ಇದೇ ಇಷ್ಟಪಡೋದು. ಬಾಟಿ ಮಾಡಿ ನಾನು ಎಕ್ಸ್ಟ್ರಾನೇ ಮಾಡ್ಬಿಟ್ಟು ಇಕ್ತೀನಿ. ಅಟ್ ನೈಟ್ ಆಲ್ಸೋ ಕ್ಯಾನ್ ವಿ ಈಟ್? ಹಾ, ಇದು ಬೇಕಂದ್ರೆ ನೀವು ಮಾಡ್ಬೋದು, ಯೂಸ್ ಮಾಡ್ಬೋದು, ತಿನ್ಬೋದು ರಾತ್ರಿನೂ. ಬಟ್ ಇದು 1-2 ಬಾಟಿ ತಿಂದ್ರೆ ಫಾರ್ 1 ಪರ್ಸನ್ ಆಗ್ಬಿಡತ್ತೆ ಚೆನ್ನಾಗಿ. ಇದು ನೋಡಿ ಹಾಗಾಗಿ ಬಂದಿದೆ ನೋಡಿ. ಇವಾಗ ಯಾವ್ದಾಗಿದೆ ನಾನು ನಿಮ್ಗೆ ತಗೋಬಿಟ್ಟು ನಾನು ತೋರಿಸ್ತೀನಿ. ನಾನು ಯಾಕೆ ತುಪ್ಪನೂ ನಾವು ತಿರ್ಗಾ ಹಾಕಬೇಕು. 1-2 ಮಿನಿಟ್ಸ್ ಆಗಕ್ಕೆ ಬಂದಿದೆ. ಬನ್ನಿ ನಾನು ಇವಾಗ ತೋರಿಸ್ತೀನಿ. ಆಗಕ್ಕೆ ಬಂದಿದೆ ನೋಡಿ, ಆಗಿದೆ. ಇದು ಬಿಸಿ ಇದೆ. ಇದೆಲ್ಲ ಹಾಕ್ಬೇಕು ಸ್ವಲ್ಪ. ಇದು ನಾನು ಹಂಗೆ ಬಿಡ್ತೀನಿ. ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ ಅದು ಹೆಂಗೆ ಸರ್ವ್ ಮಾಡಬೇಕು. ಇದು ನಾನು ಮೀಡಿಯಂ ಫ್ಲೇಮ್ನಲ್ಲಿ ಇಕ್ಕಿದ್ದೀನಿ ಆಗಕ್ಕೆ. ಇದು ನೋಡಿ, ಇದು ರೆಡಿ ಇದೆ. ಇವಾಗ ನಾನು ಇದು ತೋರಿಸ್ತೀನಿ ಹೆಂಗೆ ಮಾಡಬೇಕು ಯೂಸ್ ಅಂತ. ಇದನ್ನು ನಾನು ಚೂರ್ಮಾನು ತೋರಿಸ್ತೀನಿ ನಿಮಗೆ. ನೋಡಿ ಚೆನ್ನಾಗಿ ಹಿಂಗೆ ಕಟ್ ಮಾಡಿಕ್ಕಿದೆಲ್ಲ, ಅದಕ್ಕೆ ಚೆನ್ನಾಗಿ ಒಳಗಡೆ ಸ್ಟೀಮ್ ಚೆನ್ನಾಗಿ ಆಗಿದೆ. ನೋಡಿ ಹಿಂಗೆ ಬರುತ್ತೆ, ಬೆಂದ್ಬಿಟ್ಟು ನೋಡಿ ಹಿಂಗಿರುತ್ತೆ. ನಾನು ಇದು ತುಪ್ಪ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹಿಂಗೆ ಕಟ್ ಮಾಡಿಬಿಟ್ಟು ತುಪ್ಪ ಹಾಕ್ಬೋದು. ಅಮೂಲ್ ಅವ್ರ ತುಪ್ಪ ನೋಡಿ ಇದು. ನೋಡಿ ಹಿಂಗೆ ಡಿಪ್ ಮಾಡಿಬಿಟ್ಟು ಮಾಡಿಬಿಟ್ಟು ಹಿಂಗೆ ಇಕ್ತಾ ಇದ್ದೀನಿ. ಬಿಸಿ ಇದೆ. ಹಿಂಗು ಯಾಕೆ ಸರ್ವ್ ಮಾಡಬೇಕಂದ್ರೆ ಆಮೇಲೆ ರೌಂಡು ಹಿಂಗೆ ನೀವು ಬೇಕಂದರೆ ಹಿಂಗೆ ಇಕ್ಬೋದು. ನೀವು ಸ್ವಲ್ಪ ಹಿಂಗೆ ಮಾಡ್ತಾಯಿದ್ದೀನಿ, ಅದು ತುಪ್ಪ ಹೋಗಲಿ ಅಂತ. ನೋಡಿ ಹಿಂಗಿರುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿರುತ್ತೆ ಒಳಗಡೆ, ಈಚೆ ಕ್ರಿಪ್ಸಿ ಆಗಿದೆ. ಇವಾಗ ನಾನು ಚೂರ್ಮ ಮಾಡೋದು ತೋರಿಸ್ತೀನಿ ನೋಡಿ ನಿಮಗೆ. ಚೂರ್ಮನೂ ನೋಡಿ ಹಿಂಗೆ ಚೆನ್ನಾಗಿ ಬಿಸಿ ಇದೆ. ಕೈಯಿಂದ ಸ್ಮ್ಯಾಶ್ ಮಾಡ್ರೇನೂ ಏನಿಲ್ಲ. ಬೇಕಂದರೆ ಮಿಕ್ಸಿನಲ್ಲೇನೂ ಮಾಡ್ಬೋದು. ಬಟ್ ಇವಾಗ ಬಿಸಿ ಬಿಸಿ ಇದೆಯಲ್ಲ, ಮಿಕ್ಸಿ ಅವಶ್ಯಕತೆ ಇಲ್ಲ. ಇದು ನಾವು ಕೈಯಿಂದಾನೇ ಮಾಡ್ಬೋದು ಚೆನ್ನಾಗಿ. ನೋಡಿ ತುಂಬ ಬಿಸಿ ಬಿಸಿ ಇದೆ.
ಇದು ಓಂಕಾಳು ಹಾಕಿದ್ದೀನಿ ಅಂತಲೂ ಚೆನ್ನಾಗಿ ಓರಂ ಬರ್ತಾ ಇದೆ ಇದರಲ್ಲಿ. ಸ್ವಲ್ಪ ಬಿಸಿ ಇದೆ. ನಾವೀಗ ತುಪ್ಪನೂ ಹಾಕೋಣ ಇದರಲ್ಲಿ. ಮಿಕ್ಸಿನಲ್ಲಿ ಮಾಡಿದ್ರೆ ತುಂಬ ನೈಸ್ ಆಗ್ಬಿಡುತ್ತೆ. ಬಿಸಿ ಬಿಸಿ ಹಾಕೋಕ್ಕಾಗಲ್ಲ ಮಿಕ್ಸಿನಲ್ಲಿ, ಯಾಕಂದರೆ ಅದು ಥಂಡಿ ಮಾಡಿಬಿಟ್ಟು ಆಮೇಲೆ ಮಿಕ್ಸಿನಲ್ಲಿ ಬೀಸಬೇಕು. ನಾವಿದು ಕೈಯಿಂದನೂ ಸ್ಮ್ಯಾಶ್ ಮಾಡ್ಬೋದು. ಇದು ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ ನಾನು. ಇದು ನಾವು ಬೆಲ್ಲನೂ ಯೂಸ್ ಮಾಡ್ಬೋದು ಇದು, ಬಟ್ ಅಮೂಲ್ ಅವ್ರ ಆರ್ಗ್ಯಾನಿಕ್ ಸಕ್ಕರೆ. ಯಾರು ಸಕ್ಕರೆ ನೆಲೆನೂ ಮಾಡ್ತಾರೆ, ಬೆಲ್ಲ ನೆಲೆನೂ ಮಾಡ್ತಾರೆ. ನಾನು 4 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಇವಾಗ ಇದಕ್ಕೆ ತುಪ್ಪ ಹಾಕೋಣ. 4 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಚೂರ್ಮನೆಯಲ್ಲಿ ತುಪ್ಪ ಬೇಕೇ ಬೇಕು ನೋಡಿ. ಇವಾಗ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ತೀನಿ. ಇದು ಚೂರ್ಮ ಅಂತ ಹೇಳ್ತಾರೆ. ದಾಲ್ ಬಾಟಿ ಜೊತೆ ಚೂರ್ಮ ಇರಬೇಕು. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಾದ್ರೆ ನೀವು ಹಾಕ್ಬೋದು ಇನ್ನೂ ಜಾಸ್ತಿ ಸಕ್ಕರೆ. ಆಮೇಲೆ ಫ್ಲೇವರ್ಗೋಸ್ಕರ ನೀವು ಇದರಲ್ಲಿ ಬಾದಾಮಿ, ಏಲಕ್ಕಿ ಹಾಕ್ಬೋದು ನೀವು. ನೋಡಿ ಚೂರ್ಮ ಇನ್ನೂ 1 ಸ್ಪೂನ್ ತುಪ್ಪ ಹಾಕೋಣ. Mahavir Kataria, too hot, my mouth is watering. ಓಕೆ, ಬಂದ್ಬಿಡಿ. ನೋಡಿ ಇದು ರೆಡಿ ಇದೆ ಇವಾಗ ಚೂರ್ಮ. ನೋಡಿ ತುಂಬ ಚೆನ್ನಾಗಾಗಿದೆ. ನೋಡಿ ಇವಾಗ ಇದು ಸರ್ವ್ ಮಾಡ್ತಾ ಇದ್ದೀನಿ. ಬಾಟಿನೂ ಆಗಿದೆ. ಇವಾಗ ಸರ್ವಿಂಗ್ ಹೆಂಗೆ ಮಾಡಬೇಕು ಅಂತ ತೋರಿಸ್ತೀನಿ. ದಾಲ್ ತಗೋತಾ ಇದ್ದೀನಿ ಸರ್ವಿಂಗ್ಗೆ. ಮೇನ್ ದಾಲ್ ಜೊತೆನೂ ತಿನ್ಬೇಕಲ್ಲ ಬಾಟಿ. ನೋಡಿ ದಾಲ್ ಆಗಿದೆ. ಇವಾಗ ಇದಕ್ಕೆ ಗಾರ್ನಿಷ್ಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಗಾರ್ನಿಷ್ಗೆ ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣ ಕಟ್ಬಿಟ್ಟು ಹಾಕ್ತಾ ಇದ್ದೀನಿ. ನೋಡಿ ದಾಲ್ ನೋಡಿ ನಮ್ಮ ರೆಡಿ ಟು ಈಟ್. ಇವಾಗ ರಾಜಸ್ಥಾನಿ ಬಾಟಿ. ಇದು ಬಾಟಿ ಜೊತೆ ನೋಡಿ ಏನೇನು ತಿನ್ನಬೇಕು. ನಾನು ಈರುಳ್ಳಿ, ನಿಂಬೆಹಣ್ಣು, ಬೇಳೆನೆಲೆ ಹಾಕ್ಬಿಟ್ಟು ತಿನ್ನೋಕ್ಕೆ. ದಾಲ್ ಇದು ಮೆಣಸಿನ್ಕಾಯಿ ಬರುತ್ತೆ, ಅದರಿಂದ ನಾವು ಕುಟ್ಟ ಮಾಡಿದ್ದೀವಿ. ಇದು ರಾಜಸ್ಥಾನಲ್ಲಿ ನಮ್ಗೆ ತುಂಬ ಫೇಮಸ್ ಕುಟ್ಟ. ಇದು ನನ್ನ ಗೂಂದ ಬರುತ್ತೆ, ಉಪ್ಪಿನಕಾಯಿ. ಇದು ಉಪ್ಪಿನಕಾಯಿ ನಾನು ಮನೆಯಲ್ಲೇ ಮಾಡಿರೋದು. ಗೂಂದ ಮಾವಿನಕಾಯಿ ಮಿಕ್ಸ್ ಮಾಡಿಬಿಟ್ಟು ಆ ಜೊತೆಗೆ ಬೆಳ್ಳುಳ್ಳಿ ಚಟ್ನಿ, ಬೆಳ್ಳುಳ್ಳಿ, ಬೇಡಿಗೆ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ. ಆ ಜೊತೆಗೆ ಮೊಸರು. ಆಮೇಲೆ ಇದು ದಾಲ್ ಬಾಟಿ ನೋಡಿ ತಿನ್ನೋಕ್ಕೆ ರೆಡಿ ಇದೆ. ರಾಜಸ್ಥಾನಿ ದಾಲ್ ಬಾಟಿ ವಿತ್ ಚೂರ್ಮಾ. ಥ್ಯಾಂಕ್ ಯು ಎವ್ರಿವನ್. ತುಂಬ ಧನ್ಯವಾದ. ನಮಸ್ಕಾರ, ಶುಭ ದಿನ.